ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂಥ ಮಾಹಿತಿ. ಕಾಲೇಜು ಶಿಕ್ಷಣ ಇಲಾಖೆ ಈಗಾಗಲೇ 3/5/2025 ಎಲ್ಲಾ ಕಾಲೇಜಿನ ಪ್ರಾಂಶುಪಾಲರು EMIS-ನಲ್ಲಿ ವರ್ಕ್‌ಲೋಡ್ ಬಗ್ಗೆ ಏನ್ ಮಾಡ್ಬೇಕಂದ್ರ ಅಪ್ಲೋಡ್ ಮಾಡ್ಬೇಕಂತೇಳಿ ಏನ್ ಮಾಡಲಾಗಿತ್ತು, ಒಂದು ಪ್ರಕಟಣೆಯನ್ನ ಹೊರಡಿಸಲಾಗಿತ್ತು. ಅದಕ್ಕೆ ಅನುಗುಣವಾಗಿ ಕಾಲೇಜಿನ ಪ್ರಾಂಶುಪಾಲರು ಈ ವರ್ಕ್‌ಲೋಡ್ ಬಗ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಅಪ್ಡೇಟ್ ಮಾಡಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಹೇಳ್ತೀವಿ. ನಾವು ಡೇಟ್ ಅನ್ನು ನೋಡ್ತೀವಿ 3rd May 2025 ಅಂತೇಳಿ. ಇಲ್ಲಿ ಎಲ್ಲಾ ಸಬ್ಜೆಕ್ಟ್‌ಗೆ ಸಂಬಂಧಪಟ್ಟಂತೆ ಏನ್ ಮಾಡಿದಾರಂದ್ರ ವರ್ಕ್‌ಲೋಡ್ ಬಗ್ಗೆ ಇದನ್ ಮಾಡಿದ್ದಾರೆ. ಮೊದಲು ಕಾಲೇಜ್ ನೇಮ್ ಇದೆ, ಕ್ಯಾಂಡಿಡೇಟ್ ನೇಮ್, ಅದರ ಜೊತೆಗೆ ಅಂದ್ರ ಕೋಡ್ ಸಬ್ಜೆಕ್ಟ್ ಎಷ್ಟು ಟೋಟಲ್ ಇವೆ ಅಂತಕ್ಕಂಥದ್ದು, ಅದರ ಜೊತೆಗೆ ಸೆಟ್ ಟೋಟಲ್ ವರ್ಕ್‌ಲೋಡ್ ಅವೈಲೇಬಲ್ ಅಂತಕ್ಕಂಥದ್ದು, ಬೋತ್ UG ಅಂಡ್ PG ಅಂತಕ್ಕಂಥದ್ದು, ವರ್ಕ್‌ಲೋಡ್ ಅಲಾಟೆಡ್ ಟು ದ ಪರ್ಮನೆಂಟ್ ಫ್ಯಾಕಲ್ಟಿಗೆ ಎಷ್ಟು ವರ್ಕ್‌ಲೋಡ್ ಅನ್ನ ನೀಡಲಾಗಿದೆ ಅಂತಕ್ಕಂಥದ್ದು, ಅದರ ಜೊತೆಗೆ ವರ್ಕ್‌ಲೋಡ್ ಅವೈಲೇಬಲ್ ಟು ಗೆಸ್ಟ್ ಫ್ಯಾಕಲ್ಟಿಗೆ ಎಷ್ಟು ವರ್ಕ್‌ಲೋಡ್ ಇದೆ ಅಂತಕ್ಕಂಥದ್ದು, ಗೆಸ್ಟ್ ಫ್ಯಾಕಲ್ಟಿ ವರ್ಕ್‌ಲೋಡ್ ಇನ್ 2023-24 ಅಂಡ್ ಕಂಟಿನ್ಯೂ ಫಾರ್ 2024-25 ಅಂತ. ಅಂದ್ರೆ 2023 ಮತ್ತು 24ನೇ ಸಾಲಿನಲ್ಲಿ ನೇಮಕಗೊಂಡಂತ ಅತಿಥಿ ಉಪನ್ಯಾಸಕರನ್ನೇ 2024-25ನೇ ಸಾಲಿಗೆ ಮುಂದುವರಿಸಲಾಯಿತು ಅಂತಕ್ಕಂಥ. ಏಕೆಂದ್ರೆ ಅವರು ಹೈಕೋರ್ಟ್ ನಲ್ಲಿ ಸ್ಟೇ ತಂದಿದ್ದರಿಂದ ಆ ಹೈಕೋರ್ಟ್ ಯಾವುದೇ ರೀತಿಯಾದಂತ ಒಂದು ಫೈನಲ್ ಡಿಸಿಷನ್ ಅನ್ನ ನೀಡದೇ ಇದ್ದಂತ ಸಂದರ್ಭದಲ್ಲಿ ಅವರನ್ನ ಕಂಟಿನ್ಯೂ ಮಾಡಿದ್ದನ್ನ ನಾವು ನೋಡ್ತೀವಿ. ಅವರಿಗೆ ನೀಡಿದ ನಂತರ ಇನ್ನು ವರ್ಕ್‌ಲೋಡ್ ಅಲಾಟೆಡ್ ಟು ದ ಎಕ್ಸಿಟಿಂಗ್ ಗೆಸ್ಟ್ ಫ್ಯಾಕಲ್ಟಿ ಅಂತ ಹೇಳಿದೆ ಎಷ್ಟು ಇವೆ ಅಂತಕ್ಕಂಥದ್ದು, ಅವರಿಗೆ 85 ಇವೆ ಅಂತಕ್ಕಂಥದ್ದು. ರಿಮೈನಿಂಗ್ ವರ್ಕ್‌ಲೋಡ್ ಫಾರ್ ದ ಎಡಿಷನಲ್ ಗೆಸ್ಟ್ ಫ್ಯಾಕಲ್ಟಿ, ಇನ್ನು ನಾವು ಎಡಿಷನಲ್ ಆಗಿ ಎಷ್ಟು ಗೆಸ್ಟ್ ಫ್ಯಾಕಲ್ಟಿಯನ್ನ ನಾವು ತೆಗೆದುಕೊಳ್ಬೇಕು, ಅವರಿಗೆ ಎಷ್ಟು ವರ್ಕ್‌ಲೋಡ್ ಇರ್ತದ ಅಂತಕ್ಕಂಥ ಬಗ್ಗೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಏನ್ ಮಾಡಿದ್ದಾರೆ ಅಂದ್ರ ಇಲ್ಲಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ಇದು DCA ಕಾಲೇಜು ಶಿಕ್ಷಣ ಇಲಾಖೆಯ ವೆಬ್ಸೈಟ್ ನಲ್ಲಿ ಇದು ಪ್ರಕಟಗೊಂಡಿಲ್ಲ. ಇನ್ನು ಪ್ರಕಟಗೊಳ್ಬಹುದು. ಅಂದ್ರೆ ಅವರಿಗೆ ಪ್ರಿನ್ಸಿಪಾಲ್ರಿಗೆ ಇನ್ನೂ ಏನಾದರೂ ಹೆಚ್ಚಿನ ಒಂದು ವರ್ಕ್‌ಲೋಡ್ಗಳು ಇದ್ದು ಅಂದ್ರ ಅದನ್ನ ಅಪ್ಡೇಟ್ ಮಾಡಲು May 5 ಮಧ್ಯಾಹ್ನ ತನಕ ಏನ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಅವಕಾಶವನ್ನ ನೀಡಲಾಗಿದೆ ಅಂತಕ್ಕಂಥದ್ದು. ಇನ್ನು ಯಾರು ಪ್ರಾಂಶುಪಾಲರು ಸರಿಯಾದಂತ ಅಪ್ಡೇಟ್ ಅನ್ನ ಮಾಡಿಲ್ಲ, ಅವರು May 5 ಮಧ್ಯಾಹ್ನ ಒಳಗಾಗಿ ಏನ್ ಮಾಡ್ಬೇಕಂದ್ರ ಅಪ್ಡೇಟ್ ಅನ್ನ ಮಾಡ್ಬೇಕಾಗ್ತದ ಅಂತಕ್ಕಂಥದ್ದು. ಈಗ ನಾವು ಎಕ್ಸಾಂಪಲ್ ಆಗಿ ಯಾವುದೋ ಒಂದು ಸಬ್ಜೆಕ್ಟ್ ಅನ್ನ, ಈಗ ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡ್ರ ನೋಡಿ, ಇಲ್ಲಿ ಮಹಾರಾಣಿ ಆರ್ಟ್ಸ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಆಫ್ ಬೆಂಗಳೂರು ಅಂತೇಳಿದೆ. ಇದು ಇಲ್ಲಿ ಟೋಟಲ್ ಆಗಿ 122 ಟೋಟಲ್ ವರ್ಕ್‌ಲೋಡ್ ಇದ್ದು, ಅವೈಲೇಬಲ್ 122, ಪರ್ಮನೆಂಟ್ ಫ್ಯಾಕಲ್ಟಿಗೆ 112, ಅದರ ಜೊತೆಗೆ ಗೆಸ್ಟ್ ಫ್ಯಾಕಲ್ಟಿಗೆ ಉಳಿದಿದ್ದು 10 ಹೋಗಿವೆ ಅಂತಕ್ಕಂಥದ್ದು. ಇನ್ನು ಒಂದ ಗೆಸ್ಟ್ ಫ್ಯಾಕಲ್ಟಿ ಕಂಟಿನ್ಯೂ ಮಾಡಿದ್ರು, ಅವ್ರಿಗೆ 15, ರಿಮೈನಿಂಗ್ ಉಳಿದಿದ್ದು ಎಷ್ಟಂದ್ರ ಕೇವಲ ಟೋಟಲ್ 5 ಅಂತಕ್ಕಂಥದ್ದು. ಹೀಗೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ವರ್ಕ್‌ಲೋಡ್ ಉಳಿದಿದೆ ಅಂತಕ್ಕಂಥದ್ರ ಬಗ್ಗೆ ಈ PDF ನಲ್ಲಿ ಏನ್ ಮಾಡಲಾಗಿದೆ ಅಂದ್ರ ನಿಮಗೆ ನೀಡಲಾಗಿದೆ ಅಂತಕ್ಕಂಥದ್ದು. ಇದನ್ನ ನಾನು ಈ PDF ನ ಡಿಸ್ಕ್ರಿಪ್ಟಿವ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಯಾವ್ಯಾವ ಸಬ್ಜೆಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ನೀವು ಏನ್ ಮಾಡಬಹುದು ಅಂದ್ರೆ ಮಾಹಿತಿಯನ್ನ ನೋಡಿಕೊಳ್ಳಬಹುದಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟ್ ದ ವರ್ಕ್‌ಲೋಡ್ ಅನ್ನ ಏನ್ ಮಾಡಲಾಗಿದೆ ಅಂದ್ರೆ ನೀಡಲಾಗಿದೆ ಅಂತಕ್ಕಂಥದ್ದು. ನೀವು ಇದನ್ನ ನೋಡಿ May 5 ನಾವು ಏನ್ ಮಾಡ್ಬೇಕಾಗ್ತದ ಕಾಯಬೇಕಾಗ್ತದ ಅಂತಕ್ಕಂಥದ್ದು. ಏಕೆಂದ್ರೆ ಅಲ್ಲಿ ಇನ್ನೂ ಪ್ರಿನ್ಸಿಪಾಲ್ರು ಏನಾದ್ರು ಅಪ್ಡೇಟ್ ಮಾಡಿದ್ರ ಆವತ್ತು ಏನ್ ಮಾಡಬಹುದು, ಕೌನ್ಸಿಲಿಂಗ್ ಮಾಡ್ತಕ್ಕಂಥ
ಮೆರಿಟ್ ಲಿಸ್ಟ್ ಅನ್ನ ಪ್ರಕಟಿಸಬಹುದು ಅಂತಕ್ಕಂಥದ್ರ ಬಗ್ಗೆ ನಾವು ಏನ್ ಮಾಡಬಹುದು ನೋಡಬಹುದಾಗಿದೆ ಅಂತಕ್ಕಂಥದ್ದು. ಎಲ್ಲರಿಗೂ ಧನ್ಯವಾದಗಳು.